ಸಚಿವ ಚಲುವರಾಯಸ್ವಾಮಿ ಅವರು ಬಾಂಬ್ ಬ್ಲಾಸ್ಟ್ ಪಾಕ್ ಪರ ಘೋಷಣೆ, ಇಂತಹ ಘಟನೆಗಳ ಹಿಂದೆ ಬಿಜೆಪಿಯವರು ಇರ್ತಾರೆ ಅಂದ್ಬಿಟ್ರು ಡೈರೆಕ್ಟ್ ಆಗಿ. ಈ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು, ಪಾಕ್ ಪರ ಘೋಷಣೆ ಕೂಗಿರೋದಾಗಿರ್ಬೋದು, ಇಂತಹ ಘಟನೆಗಳ ಹಿಂದೆ ಬಿಜೆಪಿಯವರು ಇರ್ತಾರೆ ಅಂತ ಬಿಜೆಪಿ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ಆರೋಪ. ಇವರ ರಾಜಕೀಯ ಕೆಸರೆರಚಾಟದಲ್ಲಿ ದೇಶ ಭದ್ರತೆಯ ಬಗ್ಗೆ ರಾಜಿ ಆಗ್ತಾ ಇದ್ದಾರೆ. ನಾವು ನಿಜವಾದ ಹಿಂದೂಗಳು, ಬಿಜೆಪಿಯವರು ಡೂಪ್ಲಿಕೇಟ್ ಹಿಂದೂಗಳು. ಸಚಿವ ಚಲುವರಾಯಸ್ವಾಮಿ ಮತ್ತೊಂದು ವಿವಾದ, ಮತ್ತೊಂದು ಸಂಚಲನ. ಕಾಂಗ್ರೆಸ್ ಸರ್ಕಾರ ಅಲ್ಲ, ಒಂದು ಹಿಂದುತ್ವ, ಒಂದು ಕೌಂಟ್ರಿಗೆ ಮುಸ್ಲಿಮ್ಸು, ಎರಡನೇದು ಈ ಥರ ಎಲ್ಲ ಚಟುವಟಿಕೆಗಳ ಹಿಂದೆ ಬಿಜೆಪಿಯವರ ಕೈವಾಡ ಇರುತ್ತೆ. ಇಷ್ಟು ತಿಳ್ಕೊಳ್ಳಿ ದಯಮಾಡಿ. ನೀವು ಎಲ್ಲಿ ಬೇಕಾದ್ರೂ ಹಿಂದೆ ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಎನ್ಕ್ವೈರಿ ಮಾಡಿದಾಗ ಬಿಜೆಪಿಯವರು ಈ ಥರದ ಕಳಿಸಿ ಗೋಟೆ ಮಾಡಿರ್ತಕ್ಕಂಥದ್ದು ಸಹ ಪ್ರೂವ್ ಆಗಿದೆ. ಖಂಡಿತ ಈ ನಿನ್ನೆ ಇನ್ಸಿಡೆಂಟ್ಗೆ ರಾಮೇಶ್ವರ ಕ್ಯಾಂಟೀನ್ ಏನಿದೆ ಅದು ಭಾಳ ಸರವೇಗದಲ್ಲಿ ಹೋಗ್ತಾ ಇದೆ. ಇಲ್ಲಿ ಕೊರಿಯನ್ ಮಾಲ್ ಹತ್ರ ಒಂದಿದೆ, ಅಲ್ಲೊಂದಿದೆ ಬ್ಯಾಲ್ಸಿ. ಸೊ ಕೆಲವು ಹೋಟ್ಲ ಬಿಸ್ನೆಸ್ಸಲ್ಲಿ ಹಿನ್ನಡೆ ಆಗ್ತಕ್ಕಂಥ ರೀತಿಯಲ್ಲೂ ಆಗಿರ್ಬೋದು ಅಂತೇಳಿ ಪಬ್ಲಿಕ್ನಲ್ಲಿ ಚರ್ಚೆ ಆಗ್ತಾ ಇದೆ. ನಾವು ಅಡ್ವಾನ್ಸ್ ಆಗಿ ಏನು ರಿಪೋರ್ಟ್ ಬರ್ದಲ್ಲೇ ಹೇಳ್ತಕ್ಕಂಥ ಸೂಕ್ತ ಅಲ್ಲ. ನಾನು ಇದ್ರ ಬಗ್ಗೆ ಬಿಜೆಪಿಯವ್ರ ಕೈವಾಡ ಇದೆ ಅಂತಲೂ ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ಬಟ್ ಇದು ಬಿಸ್ನೆಸ್ ಕಾಂಪಿಟೇಷನ್ ಅನ್ನೋ ರೀತಿಯಲ್ಲಿ ಹೊರಗಡೆ ಚರ್ಚೆ ಆಗ್ತಾ ಇದೆ. ಇದನ್ನು ಪೊಲೀಸ್ ಇಲಾಖೆ ಸಮರ್ಥವಾಗಿ ತನಿಖೆ ಮಾಡಿದ ತಕ್ಷಣ ಅದು ರಿಪೋರ್ಟ್ ಬರುತ್ತೆ. ಬಟ್ ಆದರೆ ಈ ಏನಿದೆ ಈ ಕಮ್ಯುನಲ್ ವಿಚಾರದಲ್ಲಿ ಬಹುಶಃ ಹಿಂದೆ ಅನೇಕ ಸನ್ನಿವೇಶಗಳಲ್ಲಿ ಬಿ ಜೆ ಪಿಯವರು ಕಾಂಗ್ರೆಸ್ ಆಡಳಿತ ಸಂದರ್ಭದಲ್ಲಿ ಅಲ್ಲಲ್ಲೇ ಬೆಂಕಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ನೀವು ಹೇಳೋಕ್ಕಾಗಲ್ಲ, ನಾನು ಹೇಳ್ತೀನಿ ಅಷ್ಟೇ.